ನಿನಗಾಗಿ ಭಾಗ 90. ವಿಕ್ರಮ್ ರೂಮಿನ ಕಿಟಕಿಯಿಂದ ಒಳಗೆ ಬಂದ. ಅಲ್ಲಿ ದಮಯಂತಿಯನ್ನು ನೋಡಿ ನಿಜವಾಗಲೂ ಬೆಚ್ಚಿಬಿದ್ದ. ಅವಳು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ಅವಳನ್ನು ತನ್ನ ತೊಡೆಯ ಮೇಲೆ ಮಲಗಿಸಿದ. ಆಗ ಅವಳ ಕತ್ತಿನ ಭಾಗದಲ್ಲಿ ತೇವ ಇರುವ ರೀತಿ ಅನಿಸಿತು. ಅವಳು ತುಂಬ ಅತ್ತಿದ್ದಾಳೇನೋ ಅಂತ ಅವನಿಗೆ ಅನಿಸಿ ದುಃಖವಾಯಿತು. ನನ್ನಿಂದ ಇವಳು ಎಷ್ಟು ಕಷ್ಟಪಡುತ್ತಿದ್ದಾಳೆ. ನಾನು ಇವಳನ್ನು ಮದುವೆ ಆಗದೆ ಇದ್ದಿದ್ದರೆ ಇವಳಿಗೆ ಇಷ್ಟೊಂದು ಕಷ್ಟ ಇರಲಿಲ್ಲವೇನೋ. ಹೇಗೋ ತನ್ನ ಬದುಕನ್ನು ತಾನು ಸಾಗಿಸಿಕೊಳ್ಳುತ್ತಿದ್ದಳು. ಅದನ್ನು ನೆನೆಸಿಕೊಂಡು ಅವನಿಗೆ ದುಃಖವಾಗುತ್ತದೆ. ನಾನು ಬಯಸಿದರೂ ಕೂಡ ಇವಳಿಗೆ ಒಳ್ಳೆಯದು ಮಾಡಲು ಸಾಧ್ಯವಾಗುತ್ತಿಲ್ಲ. ನಮ್ಮಿಬ್ಬರ ಸಮಯ ತುಂಬ ಕೆಟ್ಟಿದೆ ಅಂತ ಅಂದುಕೊಳ್ಳುತ್ತಾನೆ. ಅವಳನ್ನು ನೋಡಿ ಅವನಿಗೆ ಅಯ್ಯೋ ಅಂತ ಅನಿಸುತ್ತದೆ. ಅವಳನ್ನು ತನ್ನ ಕೈಗಳಿಂದ ಮುಟ್ಟುತ್ತಿರುತ್ತಾನೆ. ಅಲ್ಲೇ ಇದ್ದ ನೀರನ್ನು ಅವಳ ಮುಖದ ಮೇಲೆ ಹಾಕುತ್ತಾನೆ. ಆಗ ಅವಳಿಗೆ ಪ್ರಜ್ಞೆ ಬರುತ್ತದೆ. ಪ್ರಜ್ಞೆ ಬಂದ ತಕ್ಷಣ ಅವಳು ಅವನನ್ನು ನೋಡಿ ಸ್ವಲ್ಪ ಹೊತ್ತು ಶಾಕ್ ಆಗುತ್ತಾಳೆ. ಎಲ್ಲಿ ಬಂದ, ಹೇಗೆ ಬಂದ, ನಾನು ಎಲ್ಲಿ ಇದ್ದೇನೆ ಅಂತ ಯೋಚಿಸಿ ಅವಳಿಗೆ ನಿಧಾನವಾಗಿ ಎಲ್ಲ ಅರ್ಥವಾಗುತ್ತದೆ. ಅವಳ ಮುಖದ ಭಾವನೆಯೂ ಕೂಡ ಕ್ಷಣದಿಂದ ಕ್ಷಣಕ್ಕೆ ಬದಲಾಗುತ್ತಿರುತ್ತದೆ. ತನ್ನ ಅಕ್ಕ ಹೇಳಿದ ಮಾತುಗಳು, ಕಿರಣ್ ಹೇಳಿದ ಮಾತುಗಳು, ವಿಕ್ರಮ್ ಏನೂ ಹೇಳದೆ ಹೊರಟು ಹೋಗಿದ್ದು, ತನ್ನ ನೋವು, ಇದನ್ನು ನೆನೆಸಿಕೊಂಡು ಅವಳಿಗೆ ದುಃಖ ಜಾಸ್ತಿಯಾಗಿ ಅಳಲು ಶುರು ಮಾಡುತ್ತಾಳೆ. ಆಗ ವಿಕ್ರಮ್ ಅಳಬೇಡ, ನಾನಿದ್ದೇನೆ ನಿನ್ನ ಜೊತೆ ಅಂತ ಹೇಳಿದರೂ ಕೂಡ ಅವಳು ಅವನ ಮಾತನ್ನು ಕೇಳದೆ ಇನ್ನೂ ಜೋರಾಗಿ ಅಳುತ್ತಿರುತ್ತಾನೆ. ಹೊರಗಿನಿಂದ ಅವರ ಅಜ್ಜಿ ಬಾಗಿಲನ್ನು ಬಡಿಯುತ್ತಾ ಒಳಗೆ ಹೋಗಿ ಮಗುವನ್ನು ಸಮಾಧಾನ ಮಾಡು ಅಂದರೆ ನೀನು ಅಳಿಸುತ್ತಾ ಇದ್ದೀಯ. ಅವಳು ಈಗಾಗಲೇ ನೊಂದಿದ್ದಾಳೆ. ಪ್ರೀತಿಯಿಂದ ಸಮಾಧಾನ ಮಾಡು. ಅವಳಿಗೆ ತೊಂದರೆ ಮಾಡಿದರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಅಜ್ಜಿ ಬೈಯುತ್ತಾಳೆ. ಅವನು ಏನು ಹೇಳಿದರೂ ಅವಳು ಸಮಾಧಾನವಾಗುತ್ತಿಲ್ಲ. ಆಗ ನಿನ್ನ ಅಕ್ಕ ಸುಳ್ಳು ಹೇಳುತ್ತಿದ್ದಾಳೆ. ನಾನು ಅವಳನ್ನು ಎಂದೂ ಕೂಡ ಮುಟ್ಟಿಲ್ಲ, ತಿಳಿದು ಮುಟ್ಟಿಲ್ಲ, ತಿಳಿಯದು ಕೂಡ ಮುಟ್ಟಿಲ್ಲ. ನೀನು ಅವಳು ಹೇಳಿದ ಮಾತನ್ನು ಕೇಳುತ್ತೀಯ, ನನ್ನನ್ನು ನಂಬುವುದಿಲ್ಲ ಅಲ್ಲವೇ? ಮದುವೆಯಾಗಿ ಇಷ್ಟು ದಿನಗಳಾಗಿದೆ ಆದರೂ ಕೂಡ ಅಂತ ಅವನು ಬೇಸರ ಮಾಡಿಕೊಂಡ. ಆಗ ಅವಳು ಸುಳ್ಳು ಸರಿ ಗೊತ್ತಿಲ್ಲ, ಆದರೆ ಅವಳು ನೀವೇ ಆ ಮಗುವಿನ ತಂದೆ ಅಂತ ಪ್ರೂವ್ ಮಾಡುತ್ತಾಳೆ. ಅಕ್ಕ ಮತ್ತು ಚಿಕ್ಕಮ್ಮ ಯಾವುದಾದರೂ ಒಂದು ವಿಷಯವನ್ನು ಹಿಡಿದುಕೊಂಡರೆ ಅವರು ಎಂದೂ ಕೂಡ ಅದರಿಂದ ಹಿಂದೆ ಸರಿಯುವುದಿಲ್ಲ. ಅವರು ಗೆದ್ದೇ ಗೆಲ್ಲುತ್ತಾರೆ. ಭಯವಾಗುತ್ತಿದೆ, ಎಲ್ಲಿ ನಿಮ್ಮನ್ನು ನನ್ನಿಂದ ಕಿತ್ತುಕೊಂಡು ಬಿಡುತ್ತಾರೆ ಅಂತ. ನನಗೆ ಈ ಪ್ರಪಂಚದಲ್ಲಿ ಇರುವುದು ನೀವು ಒಬ್ಬರೇ ಅಂತ ಅವಳು ಇನ್ನೂ ಜೋರಾಗಿ ಅಳಲು ಶುರು ಮಾಡುತ್ತಾಳೆ. ಆಗ ವಿಕ್ರಮ್ ತಬ್ಬಿಬ್ಬಾಗುತ್ತಾನೆ. ಹೊರಗಡೆ ಇವಳ ಅಳುವ ಶಬ್ದ ಕೇಳಿಸಿದರೆ ಕಷ್ಟ ಅಂತ. ಆಗ ಅವನು ವಿಧಿಯಿಲ್ಲದೆ ಅವಳ ಬಾಯನ್ನು ಮುಚ್ಚುತ್ತಾನೆ. ಸ್ವಲ್ಪ ಹೊತ್ತು ಅವಳು ತುಂಬ ಒದ್ದಾಡುತ್ತಾಳೆ ಅವನ ಕೈಯನ್ನು ತನ್ನ ಬಾಯಿಂದ ತೆಗೆಯಲು. ಆದರೆ ಅದು ಸಾಧ್ಯವಾಗುವುದಿಲ್ಲ. ಅವನು ತುಂಬ ದಷ್ಟಪುಷ್ಟವಾಗಿದ್ದು ತುಂಬ ಸ್ಟ್ರಾಂಗ್ ಆಗಿ ಇರುತ್ತಾನೆ. ಇದು ಸ್ವಲ್ಪ ಸಮಯ ಮಾತ್ರ. ನಂತರ ಅವನ ಕೈಯ ಬಿಸಿ ಇವಳ ತಣ್ಣನೆಯ ತುಟಿಯ ಮೇಲೆ ತಾಗಿದ್ದರಿಂದ ಇವಳಿಗೆ ಒಂದು ರೀತಿ ಸಮಾಧಾನ ಆಗುತ್ತದೆ, ಕಂಫರ್ಟ್ ಫೀಲ್ ಆಗುತ್ತದೆ. ಅವಳಿಗೆ ಇದೇ ರೀತಿ ವಾತಾವರಣ ಬೇಕಾಗಿರುತ್ತದೆ. ಅವನು ಹಿಂದೆಯಿಂದ ಅವಳಿಗೆ ಹೊರಗೆ ಇರುತ್ತಾನೆ. ಅವನ ಬಲಗೈಯಿಂದ ಅವಳ ಬಾಯನ್ನು ಮುಚ್ಚಿರುತ್ತಾನೆ. ಅವನ ಎದೆಗೆ ಅವಳ ಹೊಟ್ಟೆಯ ಮೇಲೆ ಕೈ ಇರುತ್ತದೆ. ಗಟ್ಟಿಯಾಗಿ ಅವಳನ್ನು ಹಿಡಿದು ಪದೇ ಪದೇ ತನ್ನ ಕಡೆ ಎಳೆದುಕೊಳ್ಳುತ್ತಿರುತ್ತಾನೆ. ಮೊದಮೊದಲು ಅವಳು ನಿನ್ನ ಜೊತೆ ಬರುವುದಿಲ್ಲ ಅಂತ ನಾಟಕ ಮಾಡಿದರೂ ಕ್ರಮೇಣ ಇವಳು ಕೂಡ ಅವನಿಗೆ ಹತ್ತಿರವಾಗುತ್ತಾಳೆ. ನಂತರ ಅವನು ಅವಳ ಕೆನ್ನೆಗೆ, ಕತ್ತಿಗೆ ಮುತ್ತುಗಳನ್ನು ಕೊಡಲು ಆರಂಭಿಸುತ್ತಾನೆ. ನಂತರ ಇಬ್ಬರು ಸ್ವಲ್ಪ ಸಮಯ ಕಾಲ ಶೃಂಗಾರ ಸಮರದಲ್ಲಿ ತೊಡಗುತ್ತಾರೆ. ಅವರಿಗೆ ಇಷ್ಟು ಸಮಯದವರೆಗೆ ಇದ್ದ ಸಮಸ್ಯೆಗಳು ಯಾವುದೋ ನೆನಪಾಗುವುದಿಲ್ಲ. ಆ ಸಮಯವೇ ಒಂದು ರೀತಿ ಅದ್ಭುತ ಅಲ್ಲವೇ? ಇಬ್ಬರು ತಮ್ಮ ತಮ್ಮ ಕ್ರಿಯೆಗಳಲ್ಲಿ ನಿರಂತರವಾಗಿ ತೊಡಗಿದ್ದಾರೆ. ಆ ರಾತ್ರಿಯನ್ನೂ ಕೂಡ ಅವರು ಮಧುರವಾಗಿ ಮಾಡಿಕೊಂಡರು. ಇಬ್ಬರ ಮಿಲನವಾಯಿತು. ಎರಡು ಪರಸ್ಪರ ಪ್ರೀತಿಸುವ ಹೃದಯಗಳ ಸಂಪೂರ್ಣ ಮಿಲನವಾಯಿತು. ಇಬ್ಬರು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ್ದಾರೆ.
ಅಷ್ಟರಲ್ಲಿ ಅವರ ರೂಮಿನ ಬಾಗಿಲನ್ನು ಯಾರೋ ತಟ್ಟುತ್ತಾರೆ. ದಮಯಂತಿ ಸಂಪೂರ್ಣವಾಗಿ ನಿದ್ರೆ ಮಾಡಿರುವುದರಿಂದ ವಿಕ್ರಮ್ ಬಾಗಿಲನ್ನು ತೆಗೆಯುವುದಿಲ್ಲ. ಅವಳನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡು ಮಲಗುತ್ತಾನೆ. ಆಗ ಅಜ್ಜಿ, ನೀವಿಬ್ಬರು ಊಟ ಮಾಡಲು ಮೇಲೆ ಬನ್ನಿ, ಅಡಿಗೆ ಬಡಿಸುತ್ತೇನೆ ಅಂತ ಹೇಳಿದಾಗ ವಿಕ್ರಮ್ ಬಾಗಿಲು ತೆಗೆಯದೆ, ನಾವಿಬ್ಬರು ಊಟ ಮಾಡುವುದಿಲ್ಲ, ನಿದ್ರೆ ಬಂದಿದೆ, ಪ್ಲೀಸ್ ಅಜ್ಜಿ ಅಂತ ಹೇಳಿದಾಗ ಅಜ್ಜಿಗೆ ಜೋರಾಗಿ ನಗು ಬರುತ್ತದೆ. ಈಗ ಅವನಿಗೆ ಅನಿಸುತ್ತದೆ ತಾನು ಊಟ ಮಾಡಿಲ್ಲ ಅಂತ. ಬೆಳಿಗ್ಗೆಯಿಂದ ತುಂಬ ಟೆನ್ಷನ್ ಇದ್ದಿದ್ದರಿಂದ ಹೊಟ್ಟೆ ಹಸಿವಾಗುತ್ತಿರಲಿಲ್ಲ, ಮರೆತೇ ಹೋಗಿತ್ತು ಊಟ, ಹೊಟ್ಟೆ ಹಸಿವಿನ ಬಗ್ಗೆ. ಆದರೆ ಈಗ ಎಲ್ಲ ಸರಿಹೋಯಿತು, ಹೊಟ್ಟೆ ಹಸಿವಾಗುತ್ತಿದೆ. ಅವಳು ಮಲಗಿದ್ದಾಳೆ. ನಾನೊಬ್ಬನೇ ತಿಂದರೆ ಬೇಡ ಅಂತ ಅಲ್ಲೇ ಪಕ್ಕ ಇದ್ದ ನೀರನ್ನು ಕುಡಿದು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ್ದ. ಪುಟ್ಟ ಮಗುವಿನ ರೀತಿ ಮಲಗಿದ್ದಾಳೆ. ಅವಳನ್ನು ನೋಡಿ ಒಂದು ರೀತಿ ಖುಷಿಪಟ್ಟ. ಇವಳನ್ನು ತುಂಬ ಸುಲಭ ಸಮಾಧಾನ ಮಾಡುವುದು. ಸ್ವಲ್ಪ ಮುದ್ದು ಮಾಡಿದರೆ ಸಾಕು, ಬೇಗ ನನ್ನೆಡೆಗೆ ಬಂದು ಬಿಡುತ್ತಾಳೆ ಅಂತ ಅವಳ ತುಟಿಗಳನ್ನು ನೋಡಿದ. ತುಂಬ ಕೆಂಪಾದ ತುಟಿಗಳು, ಯಾವುದೇ ಬಣ್ಣವನ್ನು ಹಾಕಿಲ್ಲ. ಸಹಜ ಸೌಂದರ್ಯ ಅವಳದು. ಆ ಸೌಂದರ್ಯವನ್ನು ಎಷ್ಟು ಅನುಭವಿಸಿದರೂ ಕೂಡ ಇವನಿಗೆ ಸಾಲದು ಅಂತ ಅನಿಸುತ್ತದೆ. ನಂತರ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ. ಪ್ರಪಂಚದ ಯಾವ ಸುಖವೂ ಕೂಡ ಈ ಸುಖಕ್ಕಿಂತ ಹೆಚ್ಚಿಗೆ ಇಲ್ಲ ಅಂತ ಅವನಿಗೆ ಅನಿಸಿತು. ಅವನು ತುಂಬ ನೆಮ್ಮದಿಯಿಂದ ಮಲಗಿದ. ಇಬ್ಬರೂ ಕೂಡ ಶಾಂತವಾಗಿದ್ದರು. ಇಲ್ಲಿ ಹತ್ತಿದ್ದ ಬೆಂಕಿ ಹಾರಿಹೋಯಿತು, ಆದರೆ ಮನೆಯಲ್ಲಿ ಹಚ್ಚಿರುವ ಬೆಂಕಿ ಹಾರಿಲ್ಲ. ದಮಯಂತಿಯ ಚಿಕ್ಕಮ್ಮ ಮತ್ತು ಅವರ ಅಕ್ಕ ದಮಯಂತಿಯ ಮೇಲೆ ವಿಷ ಕಾರುತ್ತಿದ್ದಾರೆ. ಅವಳು ಅವನನ್ನು ಫೋನ್ ಮಾಡಿ ಕಿಟಕಿಯಿಂದ ಕರಗಿಸಿಕೊಂಡಳು. ಎಲ್ಲ ನಾಟಕ ಮಾಡುತ್ತಿದ್ದಾಳೆ, ಮನೆಯ ಜನರೆಲ್ಲ ನೋಡಲಿ ಅಂತ. ನಾವಂತೂ ಎಂದೂ ಕೂಡ ಅವಳನ್ನು ನಂಬುವುದಿಲ್ಲ. ಮದುವೆ ಮಂಟಪದಿಂದ ನಾನು ಓಡಿ ಹೋಗುವ ರೀತಿ ಮಾಡಿ ನಂತರ ಅದೇ ಹುಡುಗನನ್ನು ಮದುವೆ ಆದಳು. ಈಗ ಇಷ್ಟೊಂದು ಐಶ್ವರ್ಯವನ್ನು ಇವಳು ಅನುಭವಿಸಿದರೆ ನಾನು ಹೇಗೆ ಬಿಟ್ಟು ಬಿಡುತ್ತೇನೆ ಅಂತ ಕೋಪದಿಂದ ಹೇಳಿದಳು. ಅದಕ್ಕೆ ಅವರ ಚಿಕ್ಕಮ್ಮ ಸಾಥ್ ನೀಡಿದರು. ಇಬ್ಬರೂ ಕೂಡ ಒಂದು ರೀತಿ ಇನ್ನೊಬ್ಬರ ಬದುಕನ್ನು ಹಾಳು ಮಾಡುವವರು. ಇನ್ನೊಬ್ಬರು ಚೆನ್ನಾಗಿದ್ದರೆ ಸಹಿಸಲು ಸಾಧ್ಯವೇ ಇಲ್ಲ. ಆ ರೀತಿಯ ಮನುಷ್ಯರು. ಅಂಥವರು ದಮಯಂತಿಯ ಸುಖವನ್ನು ಎಲ್ಲಿ ಸಂಭ್ರಮಿಸುತ್ತಾರೆ ಅಲ್ಲವೇ? ಅಮ್ಮ ವಿಕ್ರಮ್ ಮನಸ್ಸಿನಲ್ಲಿ ಅವಳು ತುಂಬ ಜಾಗ ಮಾಡಿದ್ದಾಳೆ. ವಿಕ್ರಮ್ ಅವಳು ಹೇಗೆ ಹೇಳಿದರೆ ಹಾಗೆ ಕೇಳುತ್ತಾನೆ. ವಿಕ್ರಮ್ ಅವಳಿಗಿಂತ ಹೆಚ್ಚಾಗಿ ನಾವಿಬ್ಬರು ಹೇಳಿದ ಹಾಗೆ ಕೇಳಬೇಕು. ಅವನ ಮನಸ್ಸಿನಲ್ಲಿ ಮಗುವಿಗೂ ಮತ್ತು ಅವನಿಗೂ ಪರೀಕ್ಷೆ ಮಾಡಿಸುತ್ತೇನೆ. ಈ ಮಗು ನನ್ನದ ಅಂತ ಕನ್ಫರ್ಮ್ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಅವನನ್ನು ನಮ್ಮ ಬಳಿ ಎಳೆದುಕೊಳ್ಳಬೇಕು. ಏನಾದರೂ ಉಪಾಯ ಇದ್ದರೆ ಹೇಳು. ವಿಕ್ರಮ್ನನ್ನು ಈ ಸಮಯದಲ್ಲಿ ನಾವು ಬಿಟ್ಟರೆ ನಮ್ಮಂಥ ದಡ್ಡರು ಇನ್ನೊಬ್ಬರಿಲ್ಲ ಅಂತ ಮಗಳು ಹೇಳಬೇಕಾದಾಗ ಅವರ ಅಮ್ಮ, ಇದಕ್ಕೆಲ್ಲ ನಾನಿದ್ದೇನೆ. ಇದೊಂದು ರಾತ್ರಿ ಕಳೆದರೆ ನಿನ್ನ ಬದುಕಿನಲ್ಲಿ ಒಂದು ಉತ್ತಮವಾದ, ತುಂಬ ದೊಡ್ಡದಾದ, ಒಳ್ಳೆಯದು ನಡೆಯಬೇಕು. ಹಾಗೆ ನಾನು ಮಾಡುವೆ ಎಂದು ಕೂಡ ಚಿಂತಿಸಬೇಡ. ನಿನ್ನ ಅಮ್ಮ ಇರುವವರೆಗೂ ನಿನಗೆ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ ಅಂತ ಹೇಳುತ್ತಾಳೆ. ಒಟ್ಟಿನಲ್ಲಿ ವಿಕ್ರಮ್ ಮತ್ತು ದಮಯಂತಿ ಬೇರೆ ಆಗಬೇಕು. ವಿಕ್ರಮ್ ಮತ್ತು ಅವನ ಆಸ್ತಿ ಇವರ ಕೈಗೆ ಸೇರಬೇಕು. ಕೇವಲ ದುಡ್ಡಿಗಾಗಿ ಈ ಆಟ. ಇತ್ತ ಅಜ್ಜಿ ರೂಮಿನಿಂದ ನಗುತ್ತಾ ಬರುತ್ತಾಳೆ. ಆಗ ಅಜ್ಜಿ, ಏನಾಯಿತು ಅಮ್ಮವ್ರೆ ಅಂತ ಕೇಳಿದಾಗ ಅವರಿಬ್ಬರು ಸರಿ ಹೋಗಿದ್ದಾರೆ, ಊಟ ಮಾಡುತ್ತೀರಾ, ಹೊರಗೆ ಬನ್ನಿ ಅಂದರು. ಇಬ್ಬರು ಹೊರಗೆ ಬರುತ್ತಿಲ್ಲ. ಆಗ ಶಾಂತಿ ಕೂಡ ಜೋರಾಗಿ ನಗಲು ಆರಂಭಿಸಿದರು. ಅವರಿಬ್ಬರ ಸಂಸಾರ ಸರಿ ಹೋಗುತ್ತದೆ ಅಂದರೆ ಅಲ್ಲಿ ಮೊದಲು ಖುಷಿ ಪಡುವುದು ಅದು ಶಾಂತಿ, ಸೂರ್ಯ ಮತ್ತು ಅವರ ಅಜ್ಜಿ. ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡು ಮುಗುಳ್ನಗುತ್ತಾ ಹೊರನಡೆದ. ಈ ಮೂವರನ್ನು ಬಿಟ್ಟರೆ ಉಳಿದವರೆಲ್ಲ ಅವರಿಬ್ಬರು ಬೇರೆ ಆಗಬೇಕು ಅಂತ ಪರದಾಡುತ್ತಾರೆ. ಬೆಳಿಗ್ಗೆ ದಮಯಂತಿಗೆ ಯಾವ ತಿಂಡಿ ಮಾಡಬೇಕು ಅಂತ ಶಾಂತಿ ಕೇಳಿದಾಗ ಅಜ್ಜಿ
ವಿಕ್ರಮ್ ಹೇಳಿದ್ದ ಅವಳಿಗೆ ತುಂಬ ತರಕಾರಿ ಹಾಕಿ ಪಲಾವ್ ಮಾಡಿದರೆ ಇಷ್ಟವಾಗುತ್ತದೆ ಅಂತೆ. ನೀನು ಅದನ್ನು ಮಾಡು ಅಂತ ಹೇಳಿದಾಗ ಶಾಂತಿ ಖುಷಿಯಿಂದ ಒಪ್ಪಿದಳು. ಅವರಿಬ್ಬರು ಚೆನ್ನಾಗಿ ಇದ್ದರೆ ಸಾಕು, ಅದಕ್ಕೆ ಈ ಮೂವರು ಏನು ಬೇಕಾದರೂ ಮಾಡುತ್ತಾರೆ. ಕಿರಣ್ ವಿಕ್ರಮ್ ಅಮ್ಮನಿಗೆ ಮೆಡಿಸನ್ ಕೊಟ್ಟ. ಅವಳು ಅದನ್ನು ತೆಗೆದುಕೊಂಡು ತಲೆ ಮೇಲೆ ಕೈ ಇಟ್ಟುಕೊಂಡಳು. ತುಂಬ ತಲೆನೋವು ಇದೆ ಅಂತ ಹೇಳಿದಳು.